ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಪುರಸಭೆಯಲ್ಲಿ ಅಧಿಕಾರಶಾಹಿ ಉದ್ದಟನ ಶಾಸಕರ ಅನುದಾನಕ್ಕೂ ಇಲ್ಲವೇ ಬೆಲೆ. ಶಾಸಕರು ಹಣ ಕೊಟ್ಟಿದ್ದಾರೆ, ವಾರ್ಡ್ ಮೆಂಬರ್ ಕೆಲಸ ಮಾಡಲು ರೆಡಿ ಇದ್ದಾರೆ. ಆದರೆ ಪುರಸಭೆಯ ಇಂಜಿನಿಯರ್ ಸಾಹೇಬರಿಗೆ ಮಾತ್ರ ಬಿಡುವಿಲ್ಲ. ಇದು ರಾಮದುರ್ಗ ಪುರಸಭೆಯ 15ನೇ ವಾರ್ಡಿನ ಇಂದಿನ ದುಸ್ಥಿತಿ. ಅನುದಾನ 30 ಲಕ್ಷ, ಕೆಲಸ ಶೂನ್ಯ. ಶಾಸಕ ಅಶೋಕ್ ಪಟ್ಟಣ್ ಅವರು ನೀಡಿದ 20 ಕೋಟಿ ಅನುದಾನದಲ್ಲಿ 15ನೇ ವಾರ್ಡ್ಗೆ ಸಿಕ್ಕ 30 ಲಕ್ಷ ರೂಪಾಯಿಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಧೂಳಿ ಹಿಡಿಯುತ್ತಿವೆ. 12 ಬಾರಿ ಅಲ್ದಾಟ. ಒಬ್ಬ ಜವಾಬ್ದಾರಿಯುತ ವಾರ್ಡ್ ಮೆಂಬರ್ ಎಚ್.ಎಸ್. ಐನಾಪುರ್ ಅವರು ಸತತ 12 ಬಾರಿ ಪುರಸಭೆಗೆ ಅಲ್ದಾಡಿದರೂ ಅಧಿಕಾರಿಗಳು ಮನಸ್ಸು ಕರಗಲಿಲ್ಲ. ಫೋನ್ ರಿಸೀವ್ ಮಾಡದ ಇಂಜಿನಿಯರ್. 16 ಬಾರಿ ಫೋನ್ ಮಾಡಿದರೂ ಕರೆ ಸ್ವೀಕರಿಸಿದ ಇಂಜಿನಿಯರ್ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನಮ್ಮ ವಾರ್ಡ್ ಕೆಲಸಕ್ಕಾಗಿ ನಾನು ಕೈಕಾಲು ಮುಗಿಯಬೇಕಾ ಎಂದು ವಾರ್ಡ್ ಮೆಂಬರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವತಃ ಇಂಜಿನಿಯರ್ ಅನ್ನು ಸ್ಥಳಕ್ಕೆ ಕರೆತಂದು ತೋರಿಸಿದರೂ ನಾಳೆ ಮಾಡೋಣ ನೋಡೋಣ ಎಂಬ ಹಾರಿಕೆ ಉತ್ತರಗಳೇ ಬಂಡವಾಳವಾಗಿದೆ. ಶಾಸಕರು ಅಭಿವೃದ್ಧಿಯ ಕನಸು ಕಂಡರೆ ಇಲ್ಲಿನ ಅಧಿಕಾರಿಗಳು ಆ ಕನಸಿಗೆ ತಣ್ಣೀರು ಸುರಿಯುತ್ತಿದ್ದಾರೆ. ವಾರ್ಡ್ ನಂಬರ್ 15ರ ಜನರ ತಾಳ್ಮೆ ಕೆಡುವ ಮುನ್ನ ಇಂಜಿನಿಯರ್ ಸಾಹೇಬರು ಎಚ್ಚೆತ್ತುಕೊಳ್ಳಬೇಕು. ಇಲ್ಲವಾದರೆ ಪುರಸಭೆ ಕಚೇರಿ ಮುಂದೆ ಜನರೇ ಪ್ರತಿಭಟನೆ ನಡೆಸುವ ಕಾಲ ದೂರವಲ್ಲ. ರೋಡ್ ಸತ್ಯ ಆತ್ರಿ ಇಂಜಿನಿಯರ್ ಸಾಹೇಬ್ರು ನೋಡಕ್ ಬಂದ ಆ ಮೆಂಬರ್ ಕರ್ಕೊಂಡ್ ಬಂದು ಕೊಡ್ಸಾಕತ್ತೀವ್ರಿ. ಇದೇನ್ ಒಂದ್ ವರ್ಷ ಆತ್ರಿ ಇದು ರೋಡಿಗೆ ದಾದ ಇಲ್ಲ ಬೀಳಾಕತ್ತಾರ್ರಿ. ಇಂಜಿನಿಯರ್ ಸಾಹೇಬ್ರಿಗೆ ಸಲ ಕರ್ಕೊಂಡ್ಬಂದ ತೋರ್ಸಿರ್ತೀನಿ. ಅವರು ನಾಳೆ ಮಾಡೋನು ಇವತ್ತು ಮಾಡೋನು ನೀವು ಮುಂದೆ ಬಾತಮ್ಮ, ಇವತ್ತು ಮಾಡೋನು ನಾಳೆ ಮಾಡೋನು ಅನ್ಕೊಂತ ಒಂದು 12 ತಿಂಗಳಾತ. ಈ ಪರಿಸ್ಥಿತಿ ಹೋಗಾಕ ಬರಾಕ ತಯಾರ ಜನರಿಗೆ ತೊಂದರೆ ಆಗತೈತಿ. ಇಲ್ಲಿ ತೋರ್ಸಮ್ಮ, ಇಲ್ಲಿ ಹೌದಾ ಎಲ್ಲ ಏನ್ ಮಾಡೋದಾಗತೈತಿ. ಸರ್ 15ನೇ ವಾರ್ಡಿನ ಪರಿಸ್ಥಿತಿ ಸರ್ ಇದೆ. ಎಲ್ಲರಿಗೂ ಗಾಡಿ ತಗೊಂಡ್ ಹೋಗಾಕ ಅವ್ರ ಮನಿ ಒಳಗ ಒಬ್ರು ಪ್ರಾಬ್ಲಮ್ ಅದ, ಆರಾಮಿಲ್ಲ. ಒಬ್ರು ರಿಕ್ಷಾದವ್ರು ಬರವಲ್ರ, ಒಬ್ರು ಏನ್ ಬರವಲ್ರ. 8 ಸಲ ನಾ ಸ್ವತಃ ಇಂಜಿನಿಯರ್ ಸಾಹೇಬರ್ ಕರ್ಕೊಂಡ್ ಬಂದ ತೋರ್ಸಿನ್ರಿ. ಇದನ್ನ ಈ ಪರಿಸ್ಥಿತಿ ಐತಿ. ಈ ಪರಿಸ್ಥಿತಿ ಇದ ಕಾರಣ ಇಂಜಿನಿಯರ್ ಸಾಹೇಬ್ರು ಇವತ್ತು ಮಾಡೋನು ನಾಳೆ ಮಾಡೋನು ಅನ್ನಕತ್ತಾರ. 2 ಸಲ ಆತಮ್ಮ ಇಂಜಿನಿಯರ್ ಸಾಹೇಬರ್ ಬಂದು ನೋಡ್ಕೊಂಡ್ ಹೋಗಾಕತ್ತಿದ್ರು. ಏನ್ ನೋಡ್ಕೊಂಡ್ ಹೋಗ್ತಾರ, ಏನ್ ಹೇಳ್ತಾರಮ್ಮ ಅವರು, ಏನ್ ಹೇಳ್ತಾರ. ನಾನು ಅವ್ರಿಗೆ ಕರ್ಕೊಂಡ್ ಬಂದಿನಿಲ್ಲಮ್ಮ, ನಾ ಕರ್ಕೊಂಡ್ ಬಂದಿನಿಲ್ಲ ಅವ್ರಿಗೆ. ನನಗ್ ಕೇಳಿದ್ರೆ ನಾಳೆ ಮಾಡೋನು ಇವತ್ತು ಮಾಡೋನು ಅನ್ನಕತ್ತಾರ. ದಯವಿಟ್ಟು ನಾ ಮಾಡಂಗಿಲ್ಲ. ಈ ಪರಿಸ್ಥಿತಿ ಐತಿ. ಇಲ್ಲಿ ಗಾಡಿ ಸುದಕ್ ಹೋಗ್ಬೇಕಾದ್ರು ಸರ್ದು ಏನು ಪ್ರಾಬ್ಲಮ್ ಐತಿ ಸರ್, ನೀವು ಹೋಗ್ಬೇಕು ಸರ್ ನೋಡ್ಲಿ. ಅವ್ರು ಇಲ್ಲಿ ಗಾಡಿ ಒಂದು ಪೇಷಂಟ್ ರಿಕ್ಷಾ ಬರವಲ್ಲು ಸರ್. ಯಾವ್ದೋ ಕಾರಣಕ್ಕೂ ಹೌದು ನೋಡ್ರಿ ಸರ್, ಹೌದ್ರಿ. ಈ ಪರಿಸ್ಥಿತಿ ಐತಿ ಸರ್. ಇಲ್ಲಿ ಒಂದು ರಿಕ್ಷಾನು ಬರವಲ್ತಾರೆ. ಯಾಕಂತಂದ್ರೆ ಅದ ಸರ್, ಅದ ಮಾತು ಸಂಬಂಧ ಸರ್. ಎಲ್ಲಾರು ಹೌದು ಸರ್. ಈ ನಮ್ಮ ಪರಿಸ್ಥಿತಿ ಐತಿ ಸರ್. ಇಲ್ಲಿ ಅವ್ರಿಗೆ ಇಂಜಿನಿಯರ್ ಸಾಹೇಬ್ರಿಗೆ ಹೇಳಿದ್ನ ಎಲ್ಲ ಏನೇನು ದಯವಿಟ್ಟು ಸರ್ ಆದಷ್ಟು ಬೇಗ ನೀರು ಮಾಡ್ರಿ. ಒಂದು ರಿಕ್ಷಾ ಬರವಲ್ತ ಸರ್. ದಯವಿಟ್ಟು ಇದೊಂದು ಆದಷ್ಟು ಬೇಗನೆ ಮಾಡಿ ಮೊದಲು ಇದೊಂದು ಕೆಲಸ ಓಕೆ ಮಾಡಿಕೊಡಿ ಸರ್. 15 ಮಾರ್ಚ್ ಮೆಂಬರ್ ಎಚ್.ಎಸ್. ಐನಾಪುರ್ ಸರ್. ಅದೆಲ್ಲ ತೋರಿಸ್ತ ಅವ್ರಿಗೆ ಸಾಹೇಬರಿಗೆ ಈ ಪರಿಸ್ಥಿತಿ ಐತಿ. ಇಲ್ಲೆಲ್ಲ ಬಿದ್ದಿದ್ದನ್ನು ತೋರಿಸಿಲ್ಲ. ಇವೆಲ್ಲ ಬಿದ್ದಿದ್ದು ಎಲ್ಲಾರು ಕೂಡ ಹೆಣ್ಮಕ್ಳ ಮುನ್ಸಿಪಾಲ್ಟಿಗೆ ಬಂದ್ ಹೋಗುದ್ ಚಲೋ ರೀ. ಅಷ್ಟ ಮಾಡೋನ್ರಿ, ಹೋಗೇ ಬಿಡೋನ್ರಿ. ಎಷ್ಟು ಒಂದ್ ವರ್ಷ ಆತ್ರಿ ಹಿಂಗಾಗಿ ಮಾಡಕ್ ತಯಾರಿಲ್ಲ. ಇದು 15 ದಿನದಾಗ ಅಂದ್ರೆ ಮಾಡ್ಕೊಡ್ಬೇಕು ನೋಡ್ರಿ. ಇದನ್ನ ಇಲ್ಲಾದ್ರ ನಾವ್ ಎಲ್ಲಾರು ಬಂದ್ ಅಲ್ಲೇ ಕುಂದ್ರವ್ರಿ. ನೋಡ್ ಹೋಗ್ತಾರ, ಇದು ಏನ್ ಮಾಡ್ತಾರ, ಏನ್ ನೋಡ್ರಿ. ಏನ್ ಉಪಯೋಗ ಐತಿ ಮುನ್ಸಿಪಾಲ್ಟಿ ಎಲ್ಲ ಐತಿಲ್ಲ. ಸಾಹೇಬ್ರಿ 8 ಸಲ ನಿಮ್ ಮುಂದೆ ಕರ್ಕೊಂಡ್ ಬಂದು ತೋರಿಸಿಲ್ಲ. ಎಲ್ಲ ತೋರ್ಸ್ಕೊಂಡ್ಬಂದು ಅದ ಈಗ ಸಾಹೇಬ್ರಿಗೆ ಕಳಿಸ್ತೀನಿ. ನಮ್ಮನ್ನ ಸಾಹೇಬ್ರ ಏನ್ ಮಾಡ್ತಾರ ನೋಡು ನಮ್ಮ ಅದ್ರ ಬಗ್ಗೆ, ಆಯ್ತಾ. ನಮಸ್ಕಾರ ರೀ. ಇದು 15ನೇ ವಾರ್ಡಿನ ಪರಿಸ್ಥಿತಿ. ಇದೆಲ್ಲ ಒಂದು ವರ್ಷ ಆತ. 20 ಲಕ್ಷ ರೂಪಾಯಿ ಶಾಸಕರ ಅನುದಾನದಾಗ ಕಂಕನ್ ಆಗೈತಿ. ಆದ್ರೂ ಒಂದು 10 ಸಲ ಶಾಸಕರು ಬಂದು ಹೋಗ್ಯಾರ. ಇಲ್ಲಿ ಯಾವುದೋ ಒಂದು ಪೇಷಂಟ್ ತಗೊಂಡ್ ಹೋಗ್ಬೇಕಾದ್ರೆ ಮಾಡ್ಬೇಕಾದ್ರೆ ಇಷ್ಟು ಕೆಟ್ಟ ಪರಿಸ್ಥಿತಿ ಐತಿ. ಓನ್ಯಾನ್ ಜನ ಎಲ್ಲ ಲಗ್ಗಟ್ಟಿ
ಎಲ್ಲ ರೋಜಗಾರ ಮಂದಿ ಆ ತಗೊಂಡು ನಾವು ಕೆಲಸ ಮಾಡಾಕತ್ತೀವಿ. ಇದ್ರ ಬಗ್ಗೆ ಯಾರು ಮುನ್ಸಿಪಾಲಿಟಿ ಅವರು ನಿರ್ಲಕ್ಷ್ಯ ಮತ್ತು ಇಂಜಿನಿಯರ್ನು ನಿರ್ಲಕ್ಷ್ಯ ಮಾಡಾಕತ್ತಾರ. ಮತ್ತು ಚೀಫ್ ಆಫೀಸರ್ಗೆ 10 ಸಲ ಅವ್ರ ಸ್ವತಃ ಇತ್ತು ಮೊಬೈಲ್ದಾಗ ಹಾಕಿನ್ರಿ, ಎಲ್ಲ ಮಾಡೀನಿ. ಆದ್ರೂ ಈ ನಮ್ಮನೆ ಇಲ್ಲಿ ನೋಡಿದಾಗ ಇದು ಗಟಾರ ನೀರು ನೋಡ್ರಿ, ಆಗ ಈಗೆಲ್ಲ ಗಟಾರ ತುಂಬಿ ಇದೆಲ್ಲ ಯಾವ್ದು ಒಂದು ಪೇಷಂಟ್ ಆಗಲಿ ಯಾವ್ದು ಹೋಗಾಕ ಮಾಡಾಕ ಅನುಕೂಲ ಇಲ್ಲ. ಸ್ವತಃ ಹುಡುಗರು ಓಣ್ಯಾನು ಇವತ್ತು ರೋಜಾ ಇದ್ದ ಸ್ವತಃ ಓಣ್ಯಾನು ಹುಡುಗರು ಕೂಡಿ ಎಲ್ಲ ಇದೆಲ್ಲ ಮಾಡಾಕತ್ತಾರ. ಆದ್ರೂ ಮುನ್ಸಿಪಾಲಿಟಿಯವರಿಗೆ ಇದು ಚೀಫ್ ಆಫೀಸರ್ಗೆ ಎಲ್ಲ ಇದು ದಯವಿಟ್ಟು ನೋಡಿ ಇದು ಆದಷ್ಟು ಮೊದಲು ಕೆಲಸ ಮಾಡ್ಕೊಡ್ಬೇಕಂತ ಹೇಳಿ ತಮ್ಗೆ ತಿಳ್ಕೊಳಕತ್ತೀವಿ ಸರ್ ನಾವು. ಈ ನಮ್ಮನೆ ಕೆಲಸ ಈ ನಮ್ಮನೆ ನೋಡ್ರಾಗ ಹೋಗಿ 20 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ಯಾರ. ಆದ್ರೂ ಕೆಲಸ ಮಾಡಬಾರ. ಈಗ ಇಲೆಕ್ಷನ್ ಬಂತಂದ್ರೆ ತಾಬಡ್ ಎಲ್ಲ ಓಣಿ ಅಡ್ಡಾಡ್ತಾರ್ರಿ. ಶಾಸಕರು ಕರ್ಕೊಂಡ ಓಣಿ ಅಡ್ಡಾಡ್ತಾರ. ನಮ್ ಪಕ್ಷ ಗೆಲ್ಲಿ ಆ ಹೊತ್ತಿನ ಪಕ್ಷದ ನೆನಪು ಬರ್ತೈತಿ. ಇಂಥ ಕೆಲಸ ಮಾಡೋದು, ಇಂಥ ಮುನ್ಸಿಪಾಲಿಟಿ ಒಳಗೆ ಸ್ಟ್ರೀಕ್ ಮಾಡೋದು, ಈಗೆಲ್ಲ ಓಣಿ ಒಳಗೆ ಒಂದ್ ಯಾವ್ದೋ ಪೇಷಂಟ್ ಆಗ್ಲಿ ಏನೋ ಒಂದ್ ಆದ್ರೂ ಸುದಕ್ಕೆ ರಿಕ್ಷಾ ಸುದಕ್ಕೆ ಹೋಗಲ್ಲು. ಇಲ್ಲಿ ನೋಡ್ರಿ ತೋರ್ಸ್ರಿ, ಇದೆಲ್ಲ ಬರೋಬ್ಬರ 2 ವರ್ಷ ಆಗ್ತದೆ. ಇದು 2 ವರ್ಷ ಆತ. 20 ಲಕ್ಷ ರೂಪಾಯಿ ಅನುದಾನ ಆಗಿ ಸ್ಯಾಂಕ್ಷನ್ ಮಂಜೂರಾಗಿ ಆದ್ರೂ ಇದು ಕೆಲಸ ಮಾಡಕ್ ತಯಾರಿಲ್ಲ. ಇದರ ಸಂಬಂಧ ಕೆಲಸ ಮಾಡಕ್ ತಯಾರಿಲ್ಲ. ಅದೇನು ಗೊತ್ತಿಲ್ಲ ನಮ್ಗೆ. ನಾನು ಹೋಗಿ ಸ್ವತಃ 10 ಮೆಂಬರ್ ಆಗಿನ 10 ಸಲ ಅವ್ರಿಗೆ ಹೋಗಿ ಹೇಳಿದ್ರು ಕೂಡ ನಾಳೆ ಆಗ್ತೈತಿ ನಾಡ್ದು ಆಗ್ತೈತಿ, ಇದು ಬಿಟ್ಟು ಬೇರೆ ಕೆಲಸ ಏನು ಹೇಳೋದಿಲ್ಲ ಅವರು. ವಾಂಗಲ್ಲ ಪಂಗ ಜಾತ್ರೆ ಬರ್ಕೊಂಡು